ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಈ ಒಂದು ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗುರುವಾರ ಆಗಿರೋದ್ರಿಂದ ಗುರುಗಳನ್ನು ನೆನೆಯಲೇಬೇಕಲ್ವ, ಹಾಗಾಗಿ ಗುರು ನಮನ ಮಾಡಿಬಿಟ್ಟು ಆನಂತರ ಅಡುಗೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ಏನು ಸ್ಪೆಷಲ್ಲಾಗಿ ಏನು ಮಾಡ್ತಾಯಿಲ್ಲ. ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರನ್ನು ಮಾಡೋಣ ಅಂತ ಇದ್ದೀನಿ. ಸ್ಪೆಷಲ್ಲಾಗಿ ಏನು ಅಂದರೆ ಪ್ರತಿ ಸರಿ ನಾನು ಆಲೂಗಡ್ಡೆ ಈರುಳ್ಳಿ ಹುಳಿ ಮಾಡ್ತಾಯಿದ್ದೆ ಇಡ್ಲಿ ಜೊತೆಗೆ. ಇವತ್ತು ನಾನು ಹೆಸರು ಬೇಳೆಯ ಒಂದು ಸಾಂಬಾರು ತವಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಒಂದು ವಿಚಾರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಯಾವಾಗ ಟ್ರಾವೆಲಿಂಗ್ ವ್ಲಾಗ್ ಮಾಡಬೇಕು ಅಂತಿದ್ದಾಗ ನಮ್ಮ ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಬೇರೆಯವರೆಲ್ಲ ಏನಂತಾರೆ, ನಿಂಗೆ ಬೇರೆ ಕೆಲಸ ಇಲ್ಲ, ಬರೀ ವಿಡಿಯೋ ಮಾಡ್ತಾ ಇರ್ತೀಯ, ಹಾಗೆ ಯಾವಾಗ ನೋಡಿದ್ರು ಮೊಬೈಲಲ್ಲೇ ಇರ್ತೀಯ ನೀನು ಅಂತೆಲ್ಲ ಅಂತ ಇರ್ತಾರೆ. ಅದೆಲ್ಲ ಕೇಳಿ ಬೇಜಾರಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅನ್ನೋರು ಆಡ್ಕೊತಾ ಇರಲಿ. ನನ್ನ ಹಾಬಿ, ನಂದು ಏನು ಇಂಟೆನ್ಷನ್ ಇರುತ್ತೆ, ನಾನು ಹಾಗಾಗಿ ನನಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನನಗೊಂದು ಮೆಮೊರಿ ಬೇಕು. ಆ ಒಂದು ಮೆಮೊರಿಗೋಸ್ಕರ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ಮುಂಚೆನೂ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಹಾಗಾಗಿ ಒಂದೊಂದು ಸರಿ ಕೇಳ್ತಾ ಇದ್ದರೆ ಬೇಜಾರಾಗುತ್ತೆ. ಆಮೇಲೆ ಇಲ್ಲಾಂದರೆ ನಿಂಗೇನು ಕೆಲಸ ಇರುತ್ತೆ ಮನೆಯಲ್ಲಿ, ಅದಕ್ಕೆ ನೀನು ವಿಡಿಯೋ ಎಲ್ಲ ಮಾಡ್ತೀಯ ಅಂತೆಲ್ಲ ಹೇಳ್ತಾರೆ. ಒಂದೊಂದು ಸರಿ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ. ಆಮೇಲೆ ಒಬ್ಬೊಬ್ರು ಫ್ರೆಂಡ್ಸ್ ಎಲ್ಲ ಜೊತೆ ಹಿಂಗೆ ಡಿಸ್ಕಸ್ ಮಾಡ್ದಾಗ ತುಂಬ ಸಪೋರ್ಟ್ ಮಾಡ್ತಾರೆ. ಇಲ್ಲ ಚೆನ್ನಾಗಿ ಮಾಡ್ತಿದ್ದೀಯಾ, ಮಾಡು ಅಂತ. ಹಾಗೆ ನಮ್ಮವರೇ ನಮಗೆ ಒಂದೊಂದು ಸರಿ ಬೇಜಾರು ಮಾಡ್ತಾರಲ್ಲಪ್ಪ ಅಂತ ಅನಿಸುತ್ತೆ. ಬಟ್ ನಮ್ಮ ಮನೇಲಿ ನಮ್ಮ ಮನೆಯವರಾಗಲಿ ನನ್ನ ಮಗ ಆಗಲಿ ತುಂಬಾ ಸಪೋರ್ಟ್ ಮಾಡ್ತಾನೆ. ಈವನ್ ನಮ್ಮ ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಗೋಸ್ಕರ ನಾನು ವಿಡಿಯೋ ಮಾಡಲೇಬೇಕು ಅಂತ ಒಂದು ಎಂಥೂಸಿಯಾಸಮ್ ಬಂದು ಮಾಡ್ತೀನಿ. ನನಗೂ ಖುಷಿ ಆಗ್ತಾಯಿದೆ. ಇತ್ತೀಚೆಗಂತೂ ತುಂಬ ಚೆನ್ನಾಗಿ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ ಒಂದು ಖುಷಿಗೋಸ್ಕರನಾದರೂ ನಾನು ಮೋಟಿವೇಟ್ ಆಗಿ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಹೋಮ್ ಸ್ಕೂಲಿಂಗ್ ವಿಡಿಯೋ ಬಗ್ಗೆಯೂ ತುಂಬ ಜನ ಪೋಸ್ಟಲ್ಲಿ ಕಮೆಂಟ್ ಮಾಡ್ತಾರೆ. ಅದನ್ನು ಕೇಳಿ ಕೂಡ ನೋಡಿ ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸ್ಪೀಡ್ ಮ್ಯಾಥ್ಸ್ ಕ್ಲಾಸಿಗೆ ಸ್ವಾಗತ. ಫಸ್ಟ್ ಸ್ಪ್ಲಿಟಿಂಗ್ ಬೈ ಪ್ಲೇಸ್ ವ್ಯಾಲ್ಯೂ ಮೆಥಡಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಈ ಮಕ್ಕಳಿಗೆ ಏನು ಗೊತ್ತಾ, ಕ್ಯಾರಿ ಮಾಡೋದು ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಈ ಮೆಥಡಲ್ಲಿ ಹೇಳ್ಕೊಟ್ರೆ ಮಕ್ಕಳಿಗೆ ಈಸಿಯಾಗಿ ಕಲಿತಾರೆ. ಈ ಒಂದು ಮೆಥಡಿಗೆ ಏನಂತ ಕರೀತಾರೆ, ಸ್ಪ್ಲಿಟಿಂಗ್ ಬೈ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ವೇದಿಕ್ ಮ್ಯಾಥ್ಸಲ್ಲಿ ಹೇಳ್ತಾರೆ. ಜನ್ರಲ್ಲಾಗಿ ಏನು ಹೇಳ್ತಾರೆ ಅಂತಂದರೆ ಲೆಫ್ಟ್ ಟು ರೈಟ್ ಅಡಿಷನ್ ಅಂತ ಕರೀತಾರೆ. ಆಯಿತಾ? ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. 83 + 62 + 73 ಇದನ್ನು ನಾವು ಯಾವ ಥರ ಈಸಿಯಾಗಿ ಆ್ಯಡ್ ಮಾಡ್ಬೋದು ಅಂತ. ಇಲ್ಲಿ ನಾವು ಟೆನ್ಸ್ ಪ್ಲೇಸಿನ ನಂಬರ್ ಯಾವುದಿದೆ, 8, 6, 7. ಟೆನ್ಸ್ ಪ್ಲೇಸಿನ ನಂಬರ್ನ ನಾವು ಫಸ್ಟ್ ಆ್ಯಡ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಮಕ್ಕಳಿಗೆ ಹೇಳಬೇಕು, ಟೆನ್ಸ್ ಪ್ಲೇಸಿನ ನಂಬರು 8, 6, 7 ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಸಿಂಗಲ್ ಡಿಜಿಟಲ್ಲಿ ತೊಗೊಳ್ಬೇಕು. ಸಿಂಗಲ್ ಡಿಜಿಟಲ್ಲಿ 8 + 6 = 14. 14ಗೆ ಮತ್ತೆ 7 ಆ್ಯಡ್ ಮಾಡಿದ್ರೆ 21. ಇಷ್ಟು ಗೊತ್ತಾಗುತ್ತಲ್ಲ. ಇದಕ್ಕೆ ಟೆನ್ಸ್ ಪ್ಲೇಸ್ ಹಾಕಿದರೆ ಏನಾಗುತ್ತೆ, 0 ಆ್ಯಡ್ ಆಗುತ್ತೆ. ಅದನ್ನು 21ನ್ನು ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಅದನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು. ಆ ನಂತರ 1 ಪ್ಲೇಸಿಂದ ಯಾವುದಿದೆ ನಂಬರು, 3, 2, 3 ಇದೆ. ಅಂದರೆ ಇಲ್ಲಿ 1 ಪ್ಲೇಸಲ್ಲಿ ಏನಿದೆ, 3 ಇದೆ, 2 ಇದೆ, 7 ಇದೆ. ಅದನ್ನು ನಾವು ಏನು ಮಾಡಬೇಕು, ಮತ್ತೆ ಆ್ಯಡ್ ಮಾಡ್ಕೋಬೇಕು. 8 ಆಗುತ್ತೆ. ಆ ನಂತರ ಟೆನ್ಸ್ ಪ್ಲೇಸು ಮತ್ತು ಯೂನಿಟ್ ಪ್ಲೇಸಿಂದ ಎರಡನ್ನೂ ಆ್ಯಡ್ ಮಾಡಿದರೆ ಏನಾಗುತ್ತೆ, ನಮಗೆ ಫೈನಲ್ ಆನ್ಸರು ಬರುತ್ತೆ. ಈಗ 210 + 8 ಏನಾಗುತ್ತೆ, 218 ಆಗುತ್ತೆ. ಹಾಗಾಗಿ ಇದಿಷ್ಟು ಟೋಟಲ್ ಏನಿದೆ 218 ಈಸಿಯಾಗಿ ಕಂಡುಹಿಡಿಬೋದು. ಇದನ್ನು ಮಕ್ಕಳಿಗೆ ವರ್ಕ್ಶೀಟ್ ಹಾಕಿ ನೀವು ಪ್ರಾಕ್ಟೀಸು ಮಾಡಿಸ್ಬೋದು. ಯಾವ ಮೆಥಡಲ್ಲಿ ಅಂದರೆ ಲೆಫ್ಟ್ ಟು ರೈಟ್ ಅಡಿಷನ್ ಮೆಥಡಲ್ಲಿ.